ಪ್ರತಿ ವರ್ಷ ಮಳೆಗಾಲದ ಸಮಯದಲ್ಲಿ ನಾನು ಉತ್ತರ ಕನ್ನಡವನ್ನು ಎಕ್ಸ್ಪ್ಲೋರ್ ಮಾಡುತ್ತೇನೆ. ನನ್ನ ಜೊತೆಗೆ ಇಲ್ಲಿರುವ ನನ್ನ ಸ್ನೇಹಿತರು ಕೂಡ ಬರುತ್ತಾರೆ. ಆದರೆ ಈ ಸಲ ನಾನು ಒಂದು ಯೋಚನೆ ಮಾಡಿದೆ, ಯಾಕೆ ನಮ್ಮ ಆಫೀಸ್ ಕೊಲೀಗ್ಸ್ನ ಕರೆದುಕೊಂಡು ವೆಸ್ಟರ್ನ್ ಘಾಟ್ಸ್ನ ತೋರಿಸಬಾರ್ದು ಅಂತ. ಯಾಕಂದರೆ ನನ್ನ ಆಫೀಸ್ ಕೊಲೀಗ್ಸ್ಗಳು ಇನ್ನೂ ವೆಸ್ಟರ್ನ್ ಘಾಟ್ಸ್ನ ಎಕ್ಸ್ಪ್ಲೋರ್ ಮಾಡಿಲ್ಲ. ಹಾಗಾಗಿ ಈ ಸಲ ಅವರನ್ನೇ ಜೊತೆಗೆ ಕರೆದುಕೊಂಡು ಉತ್ತರ ಕನ್ನಡದ ಮಾನ್ಸೂನ್ ಬ್ಯೂಟಿ ತೋರಿಸೋಣ ಅಂತ ಹೊರಟಿದ್ದೇನೆ. ಹಾಗಾಗಿ ಇವರಿಗೂ ಇದು ಸಂಪೂರ್ಣ ಹೊಸ ಎಕ್ಸ್ಪೀರಿಯನ್ಸ್ ಆಗಿರುತ್ತದೆ ಮತ್ತು ಅದೇ ಎಕ್ಸ್ಪೀರಿಯನ್ಸ್ನ ಈ ವಿಡಿಯೋ ಮೂಲಕ ನಿಮ್ಮ ಜೊತೆಯೂ ಶೇರ್ ಮಾಡಬೇಕಂತ ನಾನು ಡಿಸೈನ್ ಮಾಡಿದೆ. ಅದಕ್ಕೆ ಇವತ್ತು ನನ್ನ ಸ್ನೇಹಿತರನ್ನು ಯಾರು ಬೇಕಾದರೂ ಈಸಿಯಾಗಿ ಮಾಡಬಹುದಾದ ಒಂದು ಸಿಂಪಲ್ ಟ್ರೆಕ್ಗೆ ಕರೆದುಕೊಂಡು ಹೋಗ್ತೀನಿ. ಕಾರವಾರದಿಂದ ಹೊಸದೇವತಾ ಫಾಲ್ಸ್ಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಿದೆ. ಇದು ಕಾರವಾರದಿಂದ ಜಸ್ಟ್ ಸ್ವಲ್ಪ ದೂರದಲ್ಲಿರುವ ಒಂದು ಬ್ಯೂಟಿಫುಲ್ ಹಿಡನ್ ಡೆಸ್ಟಿನೇಷನ್. ಜರ್ನಿ ಸ್ಟಾರ್ಟ್ ಆದಮೇಲೆ ರಸ್ತೆಯ ಎರಡು ಕಡೆ ಬರೀ ಹಸಿರು, ಎಲ್ಲಿ ನೋಡಿದರೂ ಗ್ರೀನರಿ. ಮಳೆಗಾಲದಲ್ಲಿ ಈ ರೂಟ್ ಇನ್ನೂ ಅದ್ಭುತವಾಗಿ ಕಾಣಿಸುತ್ತೆ. ಅದಕ್ಕೆ ಮಧ್ಯೆ ನಿಲ್ಲಿಸಿ ಸ್ವಲ್ಪ ಮಳೆಗಾಲದ ವೈಬ್ ಎಂಜಾಯ್ ಮಾಡೋಣ ಅಂತ ಡಿಸೈಡ್ ಮಾಡಿದೆವು. ಯಾಕಂದರೆ ಉತ್ತರ ಕನ್ನಡದ ವೆದರ್ ಮೇಲೆ ಯಾವತ್ತೂ ಗ್ಯಾರಂಟಿ ಇಲ್ಲ. ಯಾವ ಟೈಮ್ನಲ್ಲೂ ಮಳೆ ಶುರುವಾಗುತ್ತೋ ಯಾರಿಗೂ ಗೊತ್ತಿಲ್ಲ. ಹೊಸದೇವತಾ ಫಾಲ್ಸ್ಗೆ ಬರೋಕೆ ಇನ್ನೊಂದು ರೀಸನ್ ಕೂಡ ಇತ್ತು. ನಾನು ಕೂಡ ಇವತ್ತಿನವರೆಗೂ ಮಳೆಗಾಲದಲ್ಲಿ ಇಲ್ಲಿಗೆ ಬಂದಿರಲಿಲ್ಲ. ಈ ಸೀಸನ್ನಲ್ಲಿ ಈ ಜಲಪಾತ ತುಂಬ ಮೆಜೆಸ್ಟಿಕ್ ಆಗಿ ಇರುತ್ತೆ ಅಂತ ಗೊತ್ತಿತ್ತು. ಆದರೆ ಇವತ್ತಿನ ವೆದರ್ ನೋಡಿ, ಹಾಗೆ ವೀಕೆಂಡ್ ಆಗಿರೋದ್ರಿಂದ ಜನ ಜಾಸ್ತಿ ಇರಬಹುದು. ವಾಟರ್ ಫಾಲ್ಸ್ನ ನಿಜವಾದ ಸೌಂದರ್ಯ ನೋಡೋಕ್ಕೆ ಸಿಗುತ್ತೋ ಇಲ್ವೋ ಅನ್ನೋದು ನನಗೂ ಗ್ಯಾರಂಟಿ ಇರಲಿಲ್ಲ. ಆದರೆ ಒಂದು ವಿಷಯ ಮಾತ್ರ ಪಕ್ಕ, ಫ್ರೆಂಡ್ಸ್ ಜೊತೆಗೆ ಮಾಡುವ ಪ್ರತಿಯೊಂದು ಜರ್ನಿ ಕೊನೆಗೆ ಒಂದು ಸುಂದರ ನೆನಪಾಗಿಯೇ ಉಳಿದು ಬಿಡುತ್ತೆ. ಕಾರವಾರದಿಂದ ಜಸ್ಟ್ 1 ಗಂಟೆಯ ಜರ್ನಿ, ಅದಕ್ಕೆ ಒಂದು ಪರ್ಫೆಕ್ಟ್ 1 ಡೇ ಮಾನ್ಸೂನ್ ಗೇಟ್ ವೇ ಅಂತ ಹೇಳ್ಬೋದು. ನಾನು ಮೊದಲೇ ಹೇಳಿದ ಹಾಗೆ
ಹೊಸದೇವತಾ ಫಾಲ್ಸ್ಗೆ ಹೋಗುವ ಈ ಟ್ರೆಕ್ ತುಂಬ ಈಸಿ. ಬಿಗಿನರ್ಸ್ ಕೂಡ ಯಾವುದೇ ಕಷ್ಟ ಇಲ್ಲದೆ ಈಸಿಯಾಗಿ ಕಂಪ್ಲೀಟ್ ಮಾಡಬಹುದು. ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಫಾರೆಸ್ಟ್ ಟ್ರಯಲ್ ಸಿಗುತ್ತೆ. ಅದರ ನಂತರ ಕಂಪ್ಲೀಟ್ ಹಸಿರು, ಲ್ಯಾಂಡ್ಸ್ಕೇಪ್ಸ್, ದಟ್ಟವಾದ ಕಾಡು, ಮಳೆಗಾಲದ ಸೌಂದರ್ಯ ಇವೆಲ್ಲವೂ ನಿಮ್ಮ ಜೊತೆ ಇರುತ್ತವೆ. ಉತ್ತರ ಕನ್ನಡದಲ್ಲಿ ಟ್ರೆಕ್ಕಿಂಗ್ ಮಾಡೋದ್ರಲ್ಲಿ ನನಗೆ ತುಂಬ ಇಷ್ಟ ಆಗೋ ಒಂದು ವಿಷಯ ಅಂದರೆ ವೀಕ್ ಡೇಸ್ನಲ್ಲಿ ಬಂದರೆ ಕ್ರೌಡ್ ತುಂಬ ಕಡಿಮೆ ಇರುತ್ತೆ. ಪ್ರಕೃತಿಯನ್ನು ತುಂಬ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡಬಹುದು. ಆದರೆ ಇವತ್ತು ವೀಕೆಂಡ್, ಅದಕ್ಕೆ ದಾರಿಯಲ್ಲೇ ಸಾಕಷ್ಟು ಜನ ಸಿಗ್ತಾರೆ ಅನ್ನೋದು ಮೊದಲೇ ಗೊತ್ತಿತ್ತು. ಈ ಸಂಪೂರ್ಣ ಏರಿಯಾ ವೆಸ್ಟರ್ನ್ ಘಾಟ್ಸ್ನ ದಟ್ಟ ಕಾಡಿನಿಂದ ಆವರಿಸಿದೆ. ಮಳೆಗಾಲದಲ್ಲಿ ಎಲ್ಲಿ ನೋಡಿದರೂ ಬರೀ ಹಸಿರು, ಮಂಜಿನಿಂದ ಮುಚ್ಚಿದ ಬೆಟ್ಟಗಳು, ಮಧ್ಯೆ ಮಧ್ಯೆ ಸುರಿಯುವ ಮಳೆ. ಅದಕ್ಕೆ ಈ ರೂಟ್ನಲ್ಲಿ ರೈಡ್ ಮಾಡೋದು ಆಗಲಿ ಟ್ರೆಕ್ ಮಾಡೋದಾಗಲಿ ಎರಡೂ ಕೂಡ ಒಂದು ಅದ್ಭುತ ಅನುಭವ. ಈಗ ನೋಡ್ತಾ ಇದ್ದ ಹಾಗೆ ಜನ ಇನ್ನೂ ಜಾಸ್ತಿ ಆಗ್ತಾ ಇದ್ದಾರೆ. ಒಂದು ನಿಮಿಷ ದಾರಿ ಸಂಪೂರ್ಣ ಖಾಲಿ ಇರುತ್ತೆ. ಮುಂದಿನ ಕ್ಷಣದಲ್ಲೇ ಜನರಿಂದ ತುಂಬಿಬಿಡುತ್ತೆ. ಬಹುಶಃ ಇದೇ ಮಳೆಗಾಲದ ಟ್ರೆಕ್ಕಿಂಗ್ನ ಮತ್ತೊಂದು ವಿಶೇಷ ಅನುಭವ. ಫೈನಲಿ ಬೈಕ್ ನಿಲ್ಲಿಸಿ ಸುಮಾರು 200 ಮೀಟರ್ ನಡೆದು ಒಳಗಡೆ ಬಂದರೆ ಹೊಸದೇವತಾ ಫಾಲ್ಸ್ನ ಮೊದಲ ನೋಟ ಸಿಗುತ್ತೆ. ಫೈನಲಿ ವಿ ರೀಚ್ಡ್ ಹೊಸದೇವತಾ ಫಾಲ್ಸ್. ನಿಜವಾಗಿಯೂ ಹೇಳಬೇಕಂದ್ರೆ ಆ ಒಂದು ಕ್ಷಣಕ್ಕೆ ಇಲ್ಲಿವರೆಗೂ ಬಂದಿದ್ದು ಸಂಪೂರ್ಣ ವರ್ತ್ ಅನ್ನೋ ಫೀಲಿಂಗ್ ಅನಿಸ್ತಾ ಇದೆ. ವೆಸ್ಟರ್ನ್ ಘಾಟ್ಸ್ನ ದಟ್ಟ ಕಾಡಿನ ಮಧ್ಯೆ ಅಡಗಿರುವ ಹೊಸದೇವತಾ ಫಾಲ್ಸ್ ಮಳೆಗಾಲದಲ್ಲಿ ತನ್ನ ನಿಜವಾದ ಸೌಂದರ್ಯವನ್ನು ತೋರಿಸುತ್ತೆ. ಪೀಕ್ ಮಾನ್ಸೂನ್ ಸಮಯದಲ್ಲಿ ಇಲ್ಲಿನ ನೀರಿನ ಹರಿವು ತುಂಬ ಪವರ್ಫುಲ್ ಆಗಿರುತ್ತೆ. ಸುತ್ತಲಿನ ದಟ್ಟ ಕಾಡು, ಮಂಜು ಮತ್ತು ಮಳೆಯ ವಾತಾವರಣ ಈ ಜಾಗಕ್ಕೆ ಇನ್ನೂ ಮ್ಯಾಜಿಕಲ್ ಲುಕ್ ಕೊಡುತ್ತವೆ. ಹತ್ತಿರ ಹೋಗ್ತಾ ಇದ್ದ ಹಾಗೆ ವಾಟರ್ಫಾಲ್ಸ್ನ ಸಂಪೂರ್ಣ ಸೌಂದರ್ಯ ಕಣ್ಣಿಗೆ ಬೀಳುತ್ತೆ. ಮಳೆ, ಮಂಜು, ಜಲಪಾತದ ಗರ್ಜನೆ ಇವೆಲ್ಲವೂ ಸೇರಿ ನಿಜವಾದ ಮಾನ್ಸೂನ್ ಎಕ್ಸ್ಪೀರಿಯನ್ಸನ್ನು ಕ್ರಿಯೇಟ್ ಮಾಡುತ್ತವೆ. ಸರಿ, ಈಗ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಈ ಜಾಗದ ಸೌಂದರ್ಯವನ್ನು ಎಂಜಾಯ್ ಮಾಡೋಣ.
ಬಂದು ಈಗ 4 ವರ್ಷಗಳಾಗಿವೆ. ಆದರೆ ಈ 4 ವರ್ಷಗಳಲ್ಲಿ ಒಂದು ಮಳೆಗಾಲವನ್ನು ಟ್ರಾವೆಲ್ ಮಾಡದೆ ಬಿಟ್ಟಿಲ್ಲ. ಹಾಗಾಗಿ ಮಾನ್ಸೂನ್ ಟ್ರಾವೆಲಿಂಗ್ ಅನ್ನೋದು ಈಗ ನನ್ನ ಜೀವನದ ಒಂದು ಭಾಗ ಆಗಿಬಿಟ್ಟಿದೆ. ಪ್ರತಿ ಬಾರಿ ಹೊಸ ಜಾಗ, ಹೊಸ ಅನುಭವ, ಹೊಸ ನೆನಪು ಮತ್ತು ಅದೇ ನನಗೆ ಖುಷಿ ಕೊಡೋ ವಿಷಯ. ಹೋಗ್ತಾ ಹೋಗ್ತಾ ಒಂದು ಮಾತು ಮಾತ್ರ ಹೇಳ್ಬೇಕಂತ ಅನಿಸ್ತಿದೆ. ನಿಮಗೆ ಖುಷಿ ಕೊಡುವ ಕೆಲಸವನ್ನೇ ಮಾಡಿ. ಯಾಕಂದರೆ ಕೊನೆಗೆ ನಮ್ಮ ಜೊತೆಗೆ ಉಳಿಯುವುದು ಅದೇ ನೆನಪುಗಳು, ಅದೇ ಅನುಭವಗಳು.